ಅದಕ್ಕೆ ನಿಂತ್ಕೊಂಡೆ ಮತ್ತೆ ಕಾಳ ಬಿಡ ಹಂಗಲ್ಲೇ ದಿನ ಅದು ಇದ್ರ ವಿಡಿಯೋ ಮಾಡಕ್ಕಾಗಲ್ಲ ಇಲ್ಲ ನಿಂತ್ಕೊಂಡೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವಳು 6 ತಿಂಗಳಿಂದ ಎಲ್ಲಿ ಕಳೆದೋಗ್ಬಿಟ್ಟಿದ್ಲು, ಇಷ್ಟು ದಿನ ಆಗ್ಬಿಟ್ಟು ಇವಾಗ ಪ್ರತ್ಯಕ್ಷ ಆಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಓಕೆ, ನನಗೆ ಗೊತ್ತು ಎಲ್ರಿಗೂ ಕ್ವಶನ್ ಆಗಿರುತ್ತೆ ಏನು ನಮ್ಮ ಮಮ್ಮಿದು ಕೂಡ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ, ನಿಮ್ಮೆಲ್ಲರಿಗೂ ತೋರಿಸ್ಬೇಕು, ಶೇರ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇರಿ, ನಮ್ಮ ಆಂಟಿ ದೋಸೆ ಹಾಕ್ತವ್ರೆ, ಅಡುಗೆ ಮನೆ ನೋಡಿ ಗಾಯ್ಸ್. ಫಂಕ್ಷನ್ಸ್ಗೆ ವುಮೆನ್ಸ್ ಡೇಗೆ ಹೆಂಗೆ ರೆಡಿ ಆಗ್ತಾರೆ? ನೈಟಿ ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣಿಸ್ತೀಯಾ, ರೆಡಿ ಸೀರೆ ಹಾಕೊಂಡಿಲ್ಲ, ನೈಟಿ ಒಳಗೆ ರೆಡಿ ಆಗಿದೆಯಾ ಅಷ್ಟೇ. ಅಮ್ಮ ನೋಡಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡವಳೆ. ದೋಸೆ ಹಾಕ್ತಾ ಇಟ್ಟು ತೋರಿಸ್ತೀನಿ ಒಂದು ನಿಮಿಷ. ಇಷ್ಟಂಟಿ ನನಗೆ ಯಾವ ದೋಸೆ ಹಾಕ್ಕೊಡ್ತಿದ್ಯಾ? ನಾರ್ಮಲ್ ದೋಸೆನಾ ಮಸಾಲೆ ದೋಸೆ? ನಾರ್ಮಲ್ ದೋಸೆನಾ? ಆಯಿತು, ಅದ್ರ ಮೇಲೆ ಒಂಚೂರು ಪುಡಿ ಉದುರಿಸ್ಬಿಡು ಆಯಿತಾ? ಇರೋ ಒಂಚೂರು ನೀಟಾಗಿ ಹಂಚು. ನೋಡಿ ಗಾಯ್ಸ್, ದೋಸೆ ರೆಡಿ ಆಗ್ತಿದೆ. ವಾವ್, ಈ ರಾಮೇಶ್ವರಮಲ್ಲಿ ಪುಡಿ ದೋಸೆ ಅಂತ ಮಾಡ್ತಾರೆ. ಏನಿಲ್ಲ ಗುರು, ಸುಮ್ಮನೆ ತುಪ್ಪ ಉದಿಸ್ಬಿಟ್ಟು ಪುಡಿ ಉದಿಸ್ತಾರೆ, ಅದಕ್ಕೆ ಜನಗಳೆಲ್ಲ 200 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು ತಿಂತಾರೆ. ಆದರೆ ನಾವಿಲ್ಲಿ ಏನಿಲ್ಲ, ಮನೇಲೇ ಮಾಡೋದು. ಹೋಟೆಲ್ ಸ್ಟೈಲ್ ರಾಮೇಶ್ವರಂ ಸ್ಟೈಲ್ ದೋಸೆ, ಪುಡಿ ದೋಸೆ, ಪುಡಿಗಿ ದೋಸೆ ನೋಡಿ ಉದುರಿಸ್ತಾರೆ ಪುಡಿನ. ನಾವು ಇದನ್ನೆಲ್ಲ ಗನ್ ಪೌಡರ್ಸ್ ಮನೇಲೇ ಮಾಡೋದು. ನಮ್ಮ ಉತ್ತರ ಕರ್ನಾಟಕ ಎಲ್ಲರೂ ಮನೇಲೆ, ಯಾರು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳಲ್ಲ. ಪುಡಿ ಗಿಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕು ನೋಡೋಕ್ಕೆಲ್ಲ. ಅಯ್ಯೋ, ದಪ್ಪನಾಗ ಉದುರ್ಸವಂದ್ರೆ ಸಾಕಂತೀಯಲ್ಲ, ಸಾಕು ಮತ್ತೆ ಪುಡಿನ. ಅಯ್ಯೋ, ಸ್ವಲ್ಪ ಸ್ವಲ್ಪ ಉದುರಿಸ್ಬಿಟ್ಟು ಸಾಕಂತಲ್ಲ, ಎಲ್ಲ ಖಾಲಿ ಖಾಲಿ ಜಾಗ ಐತಲ್ಲ ಮಧ್ಯಕ್ಕೆಲ್ಲ ಹಾಕವ. ಸಾಕು ಬಿಡ, ಆಯ್ತು. ವಾವ್, ನೋಡಿ ನಮ್ಮ ಮನೆಗೆ ಪುಟಾಣಿ ಬಂದೈತೆ. ಹಾಯ್ ಮೇಡಮ್. ಒಂದು ಸೌಟೇ ಇಲ್ಲ, ಚಿಕ್ಕದು ಯಾವುದು? ನನಗೆ ಆ್ಯಕ್ಚುಲಿ ಒಂದು ಸೌಟ್ ಸಿಕ್ಕಿಲ್ಲ, ಅದಕ್ಕೆ ನನ್ನ ಕೈಯಿಂದನೇ ಎಷ್ಟು ಬೇಕಷ್ಟು ಕಾಫಿ ಉದಿಸ್ಕೊತೀನಿ. ಒಂದು ಜಾಸ್ತಿ ಕಾಫಿ ಪೌಡರ್ ಬೇಕು, ಕಡಿಮೆ ಸಕ್ಕರೆ. ನಾನು ಆ್ಯಕ್ಚುಲಿ ಸಕ್ಕರೆ ಗೊತ್ತಿಲ್ಲ, ನಾನು ಟೀ ಕಾಫಿಯಲ್ಲಿ ಸಕ್ಕರೆ ಶುಗರ್ ಕಮ್ಮಿ ಇರಬೇಕು. ಆ ಟೀ ಮತ್ತು ಕಾಫಿ ಏನಿದೆ ಅಲ್ಲ, ಆ ಪೌಡರ್ಸು ಅದು ಸ್ಟ್ರಾಂಗ್ ಆಗಿರಬೇಕು. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ನಿಂಗೆ ಶುಗರಾ, ಶುಗರ್ ಪೇಷಂಟಾ, ಡಯಾಬಿಟೀಸಾ ಅಂತ ಕೇಳ್ತಾನೆ ಇರ್ತಾರೆ. ಯಾಕಂದರೆ ನಾನು ಕುಡಿಯೋದು ಕಡಿಮೆ ಸಕ್ಕರೆ ಟೀ ಕಾಫಿ. ತೋರಿಸ್ತೀನಿ ನೋಡಿ, ನಾನು ಎಷ್ಟು ಸಕ್ಕರೆ ಕೂಡ ಅಷ್ಟೇ ಕೈಯಲ್ಲಿ ಹಾಕ್ಕೊತೀನಿ. ನೋಡಿ ಎಷ್ಟು ಸಕ್ಕರೆ ಕೂಡ ಅಷ್ಟೇ, ಸ್ವಲ್ಪನೇ, ಇಷ್ಟೇ. ಆಯ್ತೇನು ಬಿಸಿ ಇಲ್ಲ ಅಷ್ಟೊಂದು. ನೋಡಿ ಅರ್ಧ ಕಪ್ ತುಂಬಿತು. ನನಗೆ ಚಮಚ ಸಿಕ್ಕಿಲ್ಲ, ಅದಕ್ಕೆ ಈ ಫೋರ್ಕಲ್ಲೇ ಕಾಫಿನ ಪೌಡ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬ್ರೂ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಮ್ಮ ರೆಡಿ ಆಗ್ತಾವಳೆ. ಕೌಸಿನ ಸರ್ ಹಾಕೊಂಬಿಟ್ಟಾವಳೆ. ರವಿ ಫ್ರೆಂಡು, ರವಿ ಫ್ರೆಂಡ್ ಮಗಳು. ಹಾಯ್ ಮಾಡು. ನೀನಿಗೆ ಸೇರಿಲ್ವಾ ಡ್ಯಾನ್ಸ್ಗೆ? ಓ, ಸಂಘದವ್ರು ಅಷ್ಟೇ ಅಲ್ಲ. ಯಾರನ್ನ ನಿನ್ನ ತೋರಿಸ್ಬೇಕ ಮಮ್ಮಿ? ನೋಡ್ರಿ ನಮ್ಮನ್ನ. ವಾವ್, ಲಿಪ್ಸ್ಟಿಕ್ ಹಾಕಿಲ್ಲ, ಲಿಪ್ಸ್ಟಿಕ್ ಹಾಕಿದ್ರೆ ಮಸ್ತ್. ಇವಾಗ ನಮ್ಮ ಆಂಟಿ ನೋಡಿ, ನಮ್ಮ ಆಂಟಿ ಜುಮ್ಕೆ ನೋಡಿ, ಆ ಮುತ್ತಿನ ಸರ ನೋಡ್ರಿ, ನೈಟಿ ಒಳಗೆ ಹೆಂಗ್ ಕಾಣ್ಸಕತ್ತಾರ ಅಂತ ಹೇಳ್ರಿ. ಇವಾಗ ನಾನು ಫಂಕ್ಷನ್ ರೆಡಿ ಆಗಬೇಕು. ಸರಿ, ನಾನು ರೆಡಿ ಆಗ್ಬಿಟ್ಟು ಸಿಗ್ತೀವಿ.
ಗೈಸ್ ನಾನು ಇವಾಗ ಫಂಕ್ಷನಿಗೆ ರೆಡಿ ಆದೆ, ನಮ್ಮನ್ನೆಲ್ಲ ರೆಡಿ ಆಗ್ತವ್ರೆ. ಹೇಗಿದೆ ನನ್ನ ಓ ಟಿ ಡಿ ತಾನೆ, ಹೇಗಿದೆ ಓ ಟಿ ಡಿ? ಇದು ಒಂದು ನಿಮಿಷ ಕಾಣಿಸ್ತಿಲ್ಲ. ಇದು ನಮ್ಮ ಮಮ್ಮಿಂದೆ ಡ್ರೆಸ್ಸು ಒಂದು ಎತ್ಕೊಂಡೆ ಹಾಕ್ಕೊಂಡಿಕ್ಕೆ ಅಂತ. ಸಕ್ಕತ್ತಾಗಿ ಕಾಣಿಸ್ತೈತೆ. ನೋಡೋಣ ಮಮ್ಮಿ ನನಗೆ ಕೊಡ್ತಾರೋ ಅಂತ. ಸರಿ, ಉತ್ತಮ ಆರೋಗ್ಯ, ಉತ್ತಮ ಭವಿಷ್ಯ, ಉತ್ತಮ ನಾಗರಿಕ, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಪಾತ್ರದಲ್ಲಿ ಧರ್ಮಸ್ಥಳ ಸಂಸ್ಥೆ ಆ ರೀತಿ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಆಯಿತು. ಇಷ್ಟೊಂದು ಅಬಾಲಬುದ್ಧರಾಗಿ ಒಂದು ವಯಸ್ಸಾದವರಿಗೂ ಆಶ್ರಯ, ಮಕ್ಕಳಿಗೆ, ಶಾಲೆಗೆ, ಹೆಣ್ಣು ಸೊ ಗಾಯ್ಸ್, ನಾನಿವಾಗ ಒಂದೆಲ್ಲ ಹಾಕಿದೆಯಾ? ಡ್ಯಾನ್ಸ್ ಒಂಚೂರು ಬೆಳಿಗ್ಗೆಯಿಂದ ಓಕೆ ಗಾಯ್ಸ್, ಬೆಳಿಗ್ಗೆಯಿಂದ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆಯಿತು. ನಾನಿವಾಗ ಊರಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಲಗೇಜ್ ರೆಡಿ ಆಗಿದೆ. ಸೊ ನಮ್ಮ ಆಂಟಿ ಚಹಾ ಮಾಡ್ಕೊಡ್ತೀನಿ ಅಂತ ಅಂದು. ಚಹಾ ಆಯ್ತಾ? ಎಷ್ಟು ಗಂಟೆ? ನಾನು ಕೊಡ್ತಾಳೆ ಇವಾಗ. ಇವಾಗ ಚಹಾ ಕುಡ್ಕೊಂಡು 10:30 ಬಸ್ ಇರೋದು. ಸೊ ನಾನು ಸ್ಲೀಪರ್ ಬುಕ್ ಮಾಡಿದೆ. ಬರ್ಬೇಕಾದ್ರೆ ನಾನು ಸಿಟ್ಟಿಂಗಲ್ಲಿ ಬಂದೆ. ಇವಾಗ ಒಂದೇ ದಿನದಲ್ಲಿ ಹಾಗೆ ಬಂದು ಹಾಗೆ ಓಕೆ, ಸಿಟ್ಟಿಂಗಲ್ಲಿ ತುಂಬ ಕಷ್ಟ, ನಿದ್ದೆ ಕೂಡ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಲೀಪಿಂಗ್ ಬುಕ್ ಮಾಡಿದೆ. ಏನಕ್ಕಂದ್ರೆ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಲ್ಲ. ಐ ವಾಸ್ ಹೋಮ್.
ಬೇಕಾದ್ರೆ ಕೊಟ್ಲ ಮೌ ಚಾ ಮಮ್ಮಿ ಕೊಡಮ್ಮೆ ಇಲ್ಲಿ ನೋಡ್ರಿ ಹಾಂ ಅಲ್ಲೇ ಸ್ವಲ್ಪ ಮರಿ ತೋರ್ಸು ಸ್ವಲ್ಪ ಮಗ ಏನ್ ನೈಟಾಗಿದ್ರು ಅದೇ ಮನುಷ್ಯರೇ ಡ್ರೆಸ್ನಾಗಿದ್ರು ಅದೇ ಮನುಷ್ಯರೇ ನಮ್ಮವು ನೈಟಾಗಿ ಇಟ್ಕೊಂಡಂತ ಓಡಬ್ಳು ನಾಚ್ಕೊಂಡು ಅಷ್ಟೇ ಚಾ ಶುಂಠಿ ಚಾ ಕುಡ್ದು ಹೊಂಟದೆ ಸೊ ನಾನು ಇವತ್ತಿನ ಬ್ಲಾಗ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಚಾ ಕುತ್ಕೊಂಡು ಹೊರಡ್ತೀನಿ ನಮ್ಮಮ್ಮ ನೋಡ್ರಿ ಹೊಸ ಅದೇನು ಡ್ರೆಸ್ ಬುಕ್ ಮಾಡೋಳೆ ಆಲಿಯಾ ಕಟ್ ಕುಡ್ತಿ ಅಂತ ತೋರ್ಸಂದ್ರೆ ತೋರಿಸ್ತಾ ಇದ್ದೀನಿ ಮಸ್ತ್ ಐತೆ ಬಿಡವ ಹಾಕ್ಕೊಂಡು ವಿಡಿಯೋ ಮಾಡುವಂತೆ ಸುಮ್ಮನೆ ತೋರ್ಸೋದಲ್ಲ ಹಾಕಬೇಕು ಇವಾಗ ಚಾ ಕುಟ್ಕೊಂಡು ಹೊರಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಹೊಸ ವಿಡಿಯೋಸ್ ಕೂಡ ನೋಡ್ತಾ ಇರಿ ನೆಕ್ಸ್ಟ್ ಬಿಡೋ ವಿಡಿಯೋಸ್ ಎಲ್ಲ ಸೊ ನನ್ನ ಚಾನಲ್ ಓಕೆ ವಾಣಿ ನಾಯಕ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಮಮ್ಮಿ ಬಸ್ಸು 10ವರೆಗೆ ಇರೋದು ಹೋಗೋಣ ನೋಡಿ ಬಾಯ್